ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇತ್ತೀಚೆಗೆ ತುಂಬಾ ಒಳ್ಳೆ ರ್ಯಾಲಿ ಕಂಡು ಬರ್ತಿರುವಂತಹ ಒಂದು ಅಸೆಟ್ ಕ್ಲಾಸ್ ನ ಬಗ್ಗೆ ಮತ್ತೆ ಕವರ್ ಮಾಡ್ತಾ ಇದ್ದೀನಿ. ಯಾಕೆ ಮತ್ತೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಲಾಸ್ಟ್ ವೀಕ್ ಕೂಡ ಇದ್ರ ಬಗ್ಗೆ ವಿಡಿಯೋನ ಕವರ್ ಮಾಡಿದ್ದೆ. ಹಾಗಾಗಿ ಮತ್ತೆ ರಿಪೀಟ್ ಆಗಿ ಈ ಟಾಪಿಕ್ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಒಂದು ಮೈಲ್ ಸ್ಟೋನ್ ಅನ್ನ ಅಚೀವ್ ಮಾಡಿ ರ್ಯಾಲಿ ಕಂಡು ಬರ್ತಾ ಇದೆ ಈ ಅಸೆಟ್ ಕ್ಲಾಸ್ ಅಲ್ಲಿ. ಬಹುಶಃ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ಯಾವುದು ಅಂತ. ನೋಡೋಣ, ಅದರ ಬಗ್ಗೆ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳೋಣ. ಗೆಳೆಯರಿ, ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇದನ್ನ ನಾನು ರೆಕಮೆಂಡ್ ಮಾಡ್ತಿಲ್ಲ, ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಆ ಅಪ್ಡೇಟ್ಸ್ ಅನ್ನ ನೋಡಿ ನೀವು ಫರ್ದರ್ ಸ್ಟಡಿ ಮಾಡಿ ಆಮೇಲೆ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಗೆಳೆಯರೆ, ಆ ಅಸೆಟ್ ಕ್ಲಾಸ್ ಯಾವುದು ಅಂತಂದ್ರೆ ಅದು ಗೋಲ್ಡ್. ಗೋಲ್ಡ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಅಂತ ನೋಡಿದಿರಿ. ಬಹುಶಃ ಇವತ್ತು ಒಂದು ಸುದ್ದಿಯನ್ನು ಕೂಡ ನೋಡಿರ್ಬೋದು. ಗೋಲ್ಡ್ ಕ್ರಾಸ್ 1 lakh ಮಾರ್ಕ್ ಅಂತ 1 ಲಕ್ಷವನ್ನ ಕ್ರಾಸ್ ಮಾಡಿ ಟ್ರೇಡ್ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಎಲ್ರಿಗೂ ಪ್ರಶ್ನೆ ಮೂಡೋದೇನಂತಂದ್ರೆ, ಬೈ ಮಾಡೋದಾ ಅಥವಾ ಇರೋದನ್ನ ಸೆಲ್ ಮಾಡೋದಾ ಅಥವಾ ಹೋಲ್ಡ್ ಮಾಡೋದಾ? ಒಬ್ವಿಯಸ್ಲಿ ಯಾರೆಲ್ಲ ಜ್ಯುವೆಲರಿ ಫಾರ್ಮ್ ಅಲ್ಲಿ ಇಟ್ಟಿದಾರೋ ಅವರಂತೂ ಮಾರೋದಿಲ್ಲ. ಬಟ್ ಡಿಮ್ಯಾಟ್ ಅಕೌಂಟ್ಸ್ ಅಲ್ಲಿ, ಬಾಂಡ್ಸ್ ಅಲ್ಲಿ, ಗೋಲ್ಡ್ ಬೀಸ್ ಅಲ್ಲಿ ಅಥವಾ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಈ ರೀತಿ ಇನ್ವೆಸ್ಟ್ ಮಾಡಿರುವಂತವ್ರು ಕರೆಕ್ಷನ್ ಕಂಡು ಬರಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಮೇಲೆ ಸೆಲ್ ಮಾಡುವಂತ ನಿರ್ಧಾರವನ್ನ ತಗೊಳ್ಬಹುದು, ಅಥವಾ ರ್ಯಾಲಿ ಇನ್ನೂ ಚೆನ್ನಾಗಿ ಬರ್ಬೋದು ಅಂತ ಬೈ ಮಾಡುವಂತ ನಿರ್ಧಾರವನ್ನ ತಗೊಳ್ಬಹುದು. ಇನ್ನು ಕೆಲವರು ಈಗಾಗಲೇ ಇನ್ವೆಸ್ಟ್ ಮಾಡಿರೋರು ಹೋಲ್ಡ್ ಮಾಡುವಂತ ನಿರ್ಧಾರವನ್ನ ತಗೊಳ್ಬಹುದು. ಬಟ್ ಡೌಟ್ಸ್ ಅಂತೂ ಇದ್ದೇ ಇರುತ್ತೆ. ಈಗ ಸೆಲ್ ಮಾಡೋದ, ಬೈ ಮಾಡೋದ, ಹೋಲ್ಡ್ ಮಾಡೋದಂತ ಈ ಡೌಟ್ಸ್ ಗೆ ಎಕ್ಸ್ಪರ್ಟ್ಸ್ ಏನ್ ಹೇಳ್ತಾರೆ, ಹಾಗೆ ಗೋಲ್ಡ್ ಅಲ್ಲಿ ರ್ಯಾಲಿ ಏನ್ ಕಂಡು ಬರ್ತಾ ಇದೆ, ಅದರ ಹಿಂದಿನ ಕಾರಣಗಳೇನು, ಈ ಎಲ್ಲ ವಿಚಾರಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಮೊದಲಿಗೆ ಗೋಲ್ಡ್ ಪ್ರೈಸ್ ನೋಡಬಹುದು, 98,980 ಇದೆ. ಇದು 24 ಕ್ಯಾರೆಟ್ ಗೋಲ್ಡ್. ನೀವು ಜ್ಯುವೆಲರಿ ಹೋದ್ರೆ ಅಂದ್ರೆ ಇದು ಇನ್ನು ಜಾಸ್ತಿ ಇರುತ್ತೆ, ಅದು ನಿಮ್ಗೆಲ್ರಿಗೂ ಗೊತ್ತಿದೆ ಅನ್ಕೊಳ್ತೀನಿ. ಇನ್ನು 5 days ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ನೋಡಬಹುದು ಯಾವ ರೀತಿ 5 days ಅಲ್ಲಿ ರ್ಯಾಲಿ ಕಂಡು ಬಂದಿದೆ ಅಂತ. ಮೋರ್ ದನ್ 1% ಅಥವಾ 1575 ರೂಪಾಯಿ ಜಾಸ್ತಿ ಆಗಿದೆ. ಹಾಗೆ ನಾವು 1 month ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ 1 month ಅಲ್ಲಿ ನೋಡಬಹುದು 9500 ರೂಪಾಯಿ ಅಥವಾ 10.5% ಅಪ್ ಆಗಿದೆ. ಇನ್ನು 1 year ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ 1 year ಅಲ್ಲಂತೂ ಭರ್ಜರಿ ಪರ್ಫಾರ್ಮೆನ್ಸ್ ಇದೆ. ನೋಡಬಹುದು 35% ಅಥವಾ 26,100 ರೂಪಾಯಿ ಜಾಸ್ತಿ ಆಗಿದೆ ಗೋಲ್ಡ್ ಪ್ರೈಸ್ ಅಲ್ಲಿ. ಇದು 24 ಕ್ಯಾರೆಟ್ ಗೋಲ್ಡ್ ಅಲ್ಲಿ ಈ ರೀತಿ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ. ಅದರಲ್ಲೂ ಅಪ್ ಟ್ರೆಂಡ್ ಅಲ್ಲೇ ಇದೆ. ನೋಡಬಹುದು ಮಧ್ಯೆ ಒಂದಷ್ಟು ಕರೆಕ್ಷನ್ ಆದ್ರೂ ಕೂಡ ಅಗೇನ್ ಮತ್ತೆ ಕಮ್ ಬ್ಯಾಕ್ ಅನ್ನ ಮಾಡ್ತಿದೆ. ಇಲ್ಲಿ ನ್ಯೂಸ್ ಗಳನ್ನು ನೋಡಬಹುದು, ಗೋಲ್ಡ್ ಪ್ರೈಸ್ ಕ್ರಾಸ್ ₹1 lakh ಮಾರ್ಕ್ ಫಾರ್ ಫಸ್ಟ್ ಟೈಮ್. ಹಾಗಾದ್ರೆ ಯಾಕೆ ಗೋಲ್ಡ್ ಅಲ್ಲಿ ಈ ರೀತಿಯ ರ್ಯಾಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ? ಗೋಲ್ಡ್ ಕಂಟಿನ್ಯೂಸ್ ಆಗಿ ಅಪ್ ಆಗಲಿಕ್ಕೆ ಏನಾದ್ರೂ ಸ್ಪೆಷಲ್ ಕಾರಣ ಇದೆಯಾ ಅಂತ ನೋಡಿದ್ರೆ, ಇದಕ್ಕೆ ಮಾರ್ಕೆಟ್ ಅನ್ಸರ್ಟನಿಟಿ ತುಂಬಾನೇ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೆ. ಜೊತೆಗೆ ಈ ಹಿಂದೆ ನಾನು ಹಲವು ಸಲ ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದೀನಿ. ಲಾಸ್ಟ್ ವೀಕ್ ವಿಡಿಯೋದಲ್ಲೂ ಕೂಡ ಹೇಳಿದೆ, ಎಕನಾಮಿಕ್ ಅನ್ಸರ್ಟನಿಟಿ ಇದ್ದಂತ ಸಂದರ್ಭದಲ್ಲಿ ಗೋಲ್ಡ್ ಪ್ರೈಸಸ್ ಅಪ್ ಆಗುತ್ತೆ. ಯಾವಾಗ ಮಾರ್ಕೆಟ್ ಕ್ರಾಶ್ ಆಗುತ್ತೋ ಅಂತ ಸಂದರ್ಭದಲ್ಲಿ ಗೋಲ್ಡ್ ಪ್ರೈಸಸ್ ಅಪ್ ಆಗುತ್ತೆ. ಮಾರ್ಕೆಟ್ ಯಾವಾಗ ಕ್ರಾಶ್ ಆಗುತ್ತೆ, ಎಕನಾಮಿಕ್ ಅನ್ಸರ್ಟನಿಟಿ ಅಥವಾ ಎಕನಾಮಿಕ್ ಡೌನ್ ಫಾಲ್, ರಿಸೆಷನ್ ಈ ರೀತಿ ಸಂದರ್ಭದಲ್ಲಿ ಮಾರ್ಕೆಟ್ ಡೌನ್ ಆಗೋದು. ಹಾಗೆಲ್ಲ ಕೂಡ ಯೆಲ್ಲೋ ಮೆಟಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡುತ್ತೆ. ಅದಕ್ಕೆ ಕಾರಣ ಸೇಫರ್ ಇನ್ವೆಸ್ಟ್ಮೆಂಟ್ ಅನ್ನೋದು. ಹೇಗೆ ಸೇಫರ್? ಇದು ನಿಮ್ಗೆ ಅನಿಸಬಹುದು, ಇದು ಕೂಡ ಪ್ರೈಸ್ ಫ್ಲಕ್ಚುಯೇಟ್ ಆಗ್ತಾ ಇರುತ್ತಲ್ಲ. ಆದ್ರೆ ಇಲ್ಲಿ ಪ್ರಾಬ್ಲಮ್ ಏನಂತಂದ್ರೆ, ಮಾರ್ಕೆಟ್ ಅನ್ಸರ್ಟೈನ್ ಇದ್ದಾಗ ಕರೆನ್ಸೀಸ್ ಅಲ್ಲಿ ವೇರಿಯೇಷನ್ಸ್ ಆಗುತ್ತೆ. ಅದರಲ್ಲಿ ಎಸ್ಪೆಷಲಿ ಡಾಲರ್. ಇತ್ತೀಚೆಗೆ ನೋಡಿದಿರಿ, ಲಾಸ್ಟ್ ಫ್ಯೂ ಡೇಸ್ ಅಲ್ಲಿ ನೋಡಿದಿರಿ, ಡಾಲರ್ ವೀಕ್ನೆಸ್ ಕಂಡು ಬಂದಿತ್ತು. ಇವತ್ತು ಸ್ವಲ್ಪ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ, ಬಟ್ ಲಾಸ್ಟ್ ಫ್ಯೂ ಡೇಸ್ ಅಲ್ಲಿ ವೀಕ್ನೆಸ್ ನೋಡ್ಲಿಕ್ಕೆ ಸಿಕ್ಕಿತ್ತು. ಅಂದ್ರೆ ಗ್ಲೋಬಲ್ ಕರೆನ್ಸೀಸ್ ಅಲ್ಲಿ ಚೇಂಜಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಡಾಲರ್ ಎದುರುಗಡೆ ರೂಪಿ 85 ರೂಪಾಯಿ ರೇಂಜ್ ಅಲ್ಲಿ ಇದೆ. ಇನ್ ಕೇಸ್ ಅದು ರೂಪಿ ಸ್ಟ್ರಾಂಗ್ ಆದ್ರೆ 80ಕ್ಕೆ ಬರ್ಬೋದು, ಅಥವಾ ಡಾಲರ್ ಸ್ಟ್ರಾಂಗ್ ಆದ್ರೆ 90ಕ್ಕೆ ಹೋಗ್ಬೋದು. ಈ ರೀತಿಯ ಫ್ಲಕ್ಚುಯೇಷನ್ ಸಾಧ್ಯ ಆಗುತ್ತೆ. ಈ ಫ್ಲಕ್ಚುಯೇಷನ್ ಸಂದರ್ಭದಲ್ಲಿ ಇನ್ವೆಸ್ಟ್ಮೆಂಟ್ ಅಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತೆ. ಅಂದ್ರೆ ನಾವು ಸ್ಟಾಕ್ಸ್ ಅನ್ನ ಹೊಂದಿದ್ರೆ, ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಡಾಲರ್ ಸ್ಟ್ರಾಂಗ್ ಆದ್ರೆ ನಮ್ಮ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಅಂದ್ರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಥವಾ ಫಾರಿನರ್ಸ್ ಇನ್ವೆಸ್ಟ್ ಮಾಡಿದ್ರೆ ರೂಪಿ ವೀಕ್ ಆದ್ರೆ ಅವರ ರಿಟರ್ನ್ಸ್ ಕಡಿಮೆ ಆಗುತ್ತೆ. ಅದೇ ಅಮೆರಿಕದಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಡಾಲರ್ ವೀಕ್ ಆದ್ರೆ ಅಗೇನ್ ಅಲ್ಲಿ ಡಿಫರೆನ್ಸಸ್ ಆಗುತ್ತೆ ರಿಟರ್ನ್ಸ್ ಅಲ್ಲಿ. ಅದೇ ಗೋಲ್ಡ್ ಅಲ್ಲಿ ಹೋಲ್ಡ್ ಮಾಡಿದ್ರೆ ಎಲ್ಲಿ ಇನ್ವೆಸ್ಟ್ ಮಾಡಿರ್ಲಿ, ಎಲ್ಲಾದ್ರೂ ತಗೊಂಡಿರ್ಲಿ, ಗೋಲ್ಡ್ ಅನ್ನ ವ್ಯಾಲ್ಯೂ ಚೇಂಜಸ್ ಆಗೋದಿಲ್ಲ. ಅದು ಇಂಡಿಯಾ ಆಗ್ಬೋದು, ಅಮೆರಿಕ ಆಗ್ಬೋದು, ಬ್ರಿಟನ್ ಆಗ್ಬೋದು, ರಷ್ಯಾ ಆಗ್ಬೋದು. ವ್ಯಾಲ್ಯೂ ಚೇಂಜಸ್ ಏನಿದೆ ಇದು ಕಡಿಮೆ ಪ್ರಮಾಣದಲ್ಲಿ ಆಗುತ್ತೆ, ದೊಡ್ಡ ಪ್ರಮಾಣದಲ್ಲಿ ಆಗಲ್ಲ. ಆ ಒಂದು ಅಡ್ವಾಂಟೇಜ್ ಇನ್ವೆಸ್ಟರ್ಸ್ ಗೆ ಸಿಗುತ್ತೆ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡಿದಾಗ. ಇದೇ ಕಾರಣಕ್ಕೆ ಅನ್ಸರ್ಟೈನಿಟಿ ಸಂದರ್ಭದಲ್ಲಿ ಇನ್ವೆಸ್ಟರ್ಸ್ ಸ್ಟಾಕ್ಸ್ ಗಳನ್ನ ಬಿಟ್ಟು ಅಥವಾ ಬೇರೆ ಅಸೆಟ್ ಕ್ಲಾಸ್ ಗಳನ್ನ ಹೊರತುಪಡಿಸಿ ಗೋಲ್ಡ್ ಅನ್ನ ಪ್ರಿಫರ್ ಮಾಡ್ತಾರೆ. ಹಾಗೆ ಈ ಆರ್ಟಿಕಲ್ ಅಲ್ಲಿ ಕೆಲವೊಂದು ಕಾರಣಗಳನ್ನ ಕೊಟ್ಟಿದ್ದಾರೆ ನೋಡಬಹುದು. ದ ಸರ್ಜ್ ಇನ್ ಗೋಲ್ಡ್ ಪ್ರೈಸಸ್ ಇಸ್ ಆಲ್ಸೋ ಡ್ರಿವನ್ ಬೈ ಎಸ್ಕಲೇಟಿಂಗ್ ಜಿಯೋ ಪೊಲಿಟಿಕಲ್ ರಿಸ್ಕ್. ಅಂದ್ರೆ ಟ್ಯಾರಿಫ್ ಅಂತ ಏನು ಜಿಯೋ ಪೊಲಿಟಿಕಲ್ ರಿಸ್ಕ್ ರೈಸ್ ಆಗ್ತಾ ಇದೆ, ಅದು ಒಂದು ಕಾಂಟ್ರಿಬ್ಯೂಟರ್. ಸ್ಟ್ರಾಂಗ್ ಸೆಂಟ್ರಲ್ ಬ್ಯಾಂಕ್ ಡಿಮಾಂಡ್. ಸೆಂಟ್ರಲ್ ಬ್ಯಾಂಕ್ಸ್ ಗೋಲ್ಡ್ ಅನ್ನ ಪರ್ಚೇಸ್ ಮಾಡ್ತಾ ಇದಾವೆ ಇನ್ಸ್ಟೆಡ್ ಆಫ್ ಕರೆನ್ಸೀಸ್. ಅಂಡ್ ಪರ್ಸಿಸ್ಟೆಂಟ್ ಇನ್ಫ್ಲೇಷನ್ ಕನ್ಸರ್ನ್ಸ್. ದೇರ್ ಆರ್ ಹೈ tensions on the Russia-Ukraine front too. This new layer of uncertainty is complicating the path ahead for the US Fed decision on the interest rates. ಇವೆಲ್ಲವೂ ಕೂಡ ಸಾಕಷ್ಟು ಕಾಂಟ್ರಿಬ್ಯೂಷನ್ ಅನ್ನ ಮಾಡ್ತಿದ್ದಾವೆ ಗೋಲ್ಡ್ ಪ್ರೈಸ್ ಅಪ್ ಆಗ್ಲಿಕ್ಕೆ. ಓಕೆ ಸರಿ, ಹಾಗಾದ್ರೆ ಆಸ್ ಎ ಇನ್ವೆಸ್ಟರ್ಸ್ ದೆನ್ ವಾಟ್ ಟು ಡೂ? ಬೈ ಮಾಡೋದಾ, ಸೆಲ್ ಮಾಡೋದಾ, ಹೋಲ್ಡ್ ಮಾಡೋದಾ? ಈ ವಿಚಾರಕ್ಕೆ ಬಂದ್ರೆ
ಹಲವು ಅನಲಿಸ್ಟ್ ಗಳ ಒಪಿನಿಯನ್ಸ್ ಏನಂತಂದ್ರೆ ಈ ಅನ್ಸರ್ಟನಿಟಿ ಇನ್ನು ಎಲ್ಲಿವರೆಗೂ ಇರುತ್ತೋ ಗೊತ್ತಿಲ್ಲ, ಇನ್ನು ಜಾಸ್ತಿ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಬಟ್ ನಿನ್ನೆ ಸ್ವಲ್ಪ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಕೆಲವು ಪಾಸಿಟಿವ್ ಅಪ್ಡೇಟ್ಸ್ ಬಂದಿದ್ದಾವೆ, ಎಸ್ಪೆಷಲಿ ಚೈನಾ ಹಾಗೂ US ಗೆ ಸಂಬಂಧಪಟ್ಟಂತೆ, ಟ್ರೇಡ್ ವಾರ್ ಗೆ ಸಂಬಂಧಪಟ್ಟಂತೆ. ಹಾಗಾಗಿ ಮಾರ್ಕೆಟ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡೋದು, ಜೊತೆಗೆ ಡಾಲರ್ ಕೂಡ ಅಪ್ರಿಶಿಯೇಟ್ ಆಯ್ತು ಇವತ್ತು. ಬಟ್ ಸ್ಟಿಲ್ ಸಾಕಷ್ಟು ಗೊಂದಲಗಳು ಇದ್ದೇ ಇದೆ ಮಾರ್ಕೆಟ್ ಅಲ್ಲಿ. ಹಾಗಾಗಿ ಬಹುಶಃ ಇನ್ನು ಒಳ್ಳೆ ಪರ್ಫಾರ್ಮೆನ್ಸ್ ಗೋಲ್ಡ್ ಅಲ್ಲಿ ಬರುವಂತ ಚಾನ್ಸಸ್ ಜಾಸ್ತಿ ಇದೆ ಅನ್ನುವಂತ ಒಪಿನಿಯನ್ಸ್ ಅನ್ನ ಹಲವರು ಕೊಡ್ತಿದ್ದಾರೆ. ಜೊತೆಗೆ ನಾನು ನನ್ನ ಪರ್ಸನಲ್ ಒಪಿನಿಯನ್ ಅನ್ನು ಕೂಡ ಸೇರಿಸಿ ನಿಮ್ಗೆ ಹೇಳ್ತೀನಿ. ಫೈನಲ್ ಡಿಸಿಷನ್ ನಿಮ್ದೇ ಆಗಿರ್ಲಿ. ನಿಮ್ಗೆ ಗೊತ್ತಿರೋ ಹಾಗೆ ಅಕ್ಷಯ ತೃತೀಯ ಕೂಡ ಬರ್ತಾ ಇದೆ. ಹಾಗೆ ಆಸ್ ಎ ಇನ್ವೆಸ್ಟರ್ಸ್ ನಾವು ಫಾಲೋ ಮಾಡ್ಬೇಕಾಗಿರೋದೇನು ಅಂತಂದ್ರೆ ಅಸೆಟ್ ಅಲೋಕೇಶನ್. ಇನ್ ಕೇಸ್ ನೀವು ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಿ ಅಂತಂದ್ರೆ ನಿಮ್ಮ ಪೋರ್ಟ್ಫೋಲಿಯೋದ 5-10% ಅಲೋಕೇಶನ್ ಅನ್ನ ಆರಾಮಾಗಿ ಗೋಲ್ಡ್ ಮೇಲೆ ಮಾಡಬಹುದು. ಹಾಗೆ ಕರೆಂಟ್ ಸನ್ನಿವೇಶದಲ್ಲಿ ಬೈ ಮಾಡಬಹುದಾ ಅಥವಾ ಸೆಲ್ ಮಾಡಬಹುದಾ, ಹೋಲ್ಡ್ ಮಾಡೋದಾ ಅಂತ ನೋಡೋದಾದ್ರೆ ಖಂಡಿತ ಕರೆಂಟ್ ಲೆವೆಲ್ ಅಲ್ಲಿ ಬೈ ಮಾಡೋದಕ್ಕಿಂತ ಬೈ ಆನ್ ಡಿಪ್ಸ್ ಸ್ಟ್ರಾಟಜಿಯನ್ನ ಬಳಸೋದು ಬೆಟರ್. ಇನ್ ಕೇಸ್ 10% ಬಿತ್ತು ಅಂದ್ರೆ ಆಗ ಬೈಯಿಂಗ್ ಮಾಡೋದು ಬೆಟರ್ ಆಗ್ಬೋದು ಕರೆಂಟ್ ಲೆವೆಲ್ ಅಲ್ಲಿ ಬೈ ಮಾಡೋದಕ್ಕಿಂತ. ಇನ್ ಕೇಸ್ ಈಗಾಗಲೇ ಇನ್ವೆಸ್ಟ್ ಮಾಡಿರುವಂತ ಹೋಲ್ಡಿಂಗ್ ಇದೆ ಅಂತಂದಾಗ ಅಂತದನ್ನ ಆರಾಮಾಗಿ ಹೋಲ್ಡ್ ಮಾಡುವಂತ ಡಿಸಿಷನ್ ಕೂಡ ತಗೊಳ್ಬಹುದು. ಯಾಕೆಂದ್ರೆ ಅನ್ಸರ್ಟನಿಟೀಸ್ ಇನ್ನು ಕ್ಲಿಯರ್ ಆಗಿಲ್ಲ. ಯಾಕಂದ್ರೆ ಜಸ್ಟ್ 90 ಡೇಸ್ ಟ್ಯಾರಿಫ್ಸ್ ಅನ್ನ ಪಾಸ್ ಮಾಡಿದರೆ ಅಲ್ಲಿ ಎಷ್ಟು ಮಟ್ಟಿಗೆ ಪಾಸಿಟಿವ್ ಔಟ್ಕಮ್ ಬರುತ್ತೆ ಅಂತ ಗೊತ್ತಿಲ್ಲ ಯಾರಿಗೂ. ಇನ್ ಕೇಸ್ ಪಾಸಿಟಿವ್ ಔಟ್ಕಮ್ ಬಂತು ಅಂದ್ರೆ ಖಂಡಿತ ಮಾರ್ಕೆಟ್ಸ್ ರ್ಯಾಲಿ ಬರುತ್ತೆ, ಗೋಲ್ಡ್ ಅಲ್ಲಿ ಸ್ಟಾಗ್ನೆಂಟ್ ಪರ್ಫಾರ್ಮೆನ್ಸ್ ಬರ್ಬೋದು. ಹಾಗೆ ಗೋಲ್ಡ್ ನ ಈ ಹಿಂದಿನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತುಂಬಾ ದೊಡ್ಡ ಮಟ್ಟದ ಡೌನ್ ಫಾಲ್ ಬಂದಿರೋದು ತುಂಬಾ ಕಡಿಮೆ. ಇನ್ ಕೇಸ್ ನಾವು ಗೋಲ್ಡ್ ನ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ 2020 ಮಾರ್ಕೆಟ್ ಏನ್ ಕ್ರಾಶ್ ಆಯ್ತು, ಇಮಿಡಿಯೇಟ್ಲಿ ಒಳ್ಳೆ ರ್ಯಾಲಿ ಬಂತು ನೋಡಬಹುದು. ಆನಂತರ ಕರೆಕ್ಷನ್ ಆಯ್ತು ನೋಡಬಹುದು, 20% ಕರೆಕ್ಷನ್ ಆಗಿದೆ. ಆನಂತರ ಸೇಮ್ ರೇಂಜ್ ಅಲ್ಲಿ ಸ್ಟಾಗ್ನೆಂಟ್ ಆಯ್ತು ಅಪ್ ಟು 2022 ವರೆಗೂ, 20ರಿಂದ 2 ವರ್ಷ. ಆನಂತರ ನೋಡಬಹುದು ಒಳ್ಳೆ ರ್ಯಾಲಿ ಬಂತು. ಇದೇನ್ ತೋರಿಸುತ್ತೆ ಅಂದ್ರೆ ತಾಳ್ಮೆ ಇದ್ರೆ ಖಂಡಿತ ಗೋಲ್ಡ್ ಅಲ್ಲೂ ಕೂಡ ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸಬಹುದು. ಬಟ್ ಅಸೆಟ್ ಅಲೋಕೇಶನ್ ಅನ್ನು ನಾವು ಫಾಲೋ ಮಾಡೋದು ಬೆಟರ್. ಯಾಕಂದ್ರೆ ಹೆವಿ ಇನ್ವೆಸ್ಟ್ಮೆಂಟ್ ಎಲ್ಲಿ ಮಾಡೋದು ಕೂಡ ಸರಿಯಾದ ಡಿಸಿಷನ್ ಅಲ್ಲ. ಸ್ಟಾಕ್ಸ್ ಅಲ್ಲಿ ಎಲ್ಲ ಇನ್ವೆಸ್ಟ್ ಮಾಡೋದು ಸರಿಯಲ್ಲ, ಎಲ್ಲಾನು ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಸರಿಯಲ್ಲ. ಅಸೆಟ್ ಅಲೋಕೇಶನ್ ಇರಬೇಕು. 5-10% ಅಸೆಟ್ ಅಲೋಕೇಶನ್ ಅನ್ನ ಇನ್ ಕೇಸ್ ನೀವು ಫಾಲೋ ಮಾಡ್ತೀರಿ ಅಂದ್ರೆ ಖಂಡಿತ ಇರುವಂತ ಹೋಲ್ಡಿಂಗ್ ಅನ್ನ ಹೋಲ್ಡ್ ಮಾಡಬಹುದು. ಜೊತೆಗೆ ಇನ್ ಕೇಸ್ 10% ವರೆಗೂ ಕರೆಕ್ಷನ್ ಬಂತು ಅಂದ್ರೆ ಆಗ ಬೈ ದ ಡಿಪ್ ಸ್ಟ್ರಾಟಜಿಯನ್ನು ಕೂಡ ಬಳಸಬಹುದಾಗಿರುತ್ತೆ. ಹಾಗೆ ಇನ್ ಕೇಸ್ ಮಾರ್ಕೆಟ್ಗೆ ಇರುವಂತ ಎಲ್ಲ ಅನ್ಸರ್ಟನಿಟೀಸ್ ಕ್ಲಿಯರ್ ಆದ್ರೂ ಕೂಡ 10-20% ಕರೆಕ್ಷನ್ ಆಗ್ಬಹುದು. ಆ ನಂತರ ಗೋಲ್ಡ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದೇ ಬರುತ್ತೆ. ಹಾಗಾಗಿ ಹೋಲ್ಡ್ ಮಾಡಬಹುದಾಗಿರುತ್ತೆ ಲಾಂಗ್ ಟರ್ಮ್ಗೆ. ಇದು ನನ್ನ ಪರ್ಸನಲ್ ಒಪಿನಿಯನ್. ಫೈನಲ್ ಡಿಸಿಷನ್ ನಾನು ಅವಾಗಲೇ ಹೇಳಿದಾಗೆ ನೀವೇ ಮಾಡಬೇಕು. ಹಲವು ಅನಲಿಸ್ಟ್ ಗಳು ಸಜೆಸ್ಟ್ ಮಾಡ್ತಿರುವಂತ ಮಾತುಗಳು ಕೂಡ ಇದೆ. ಗೋಲ್ಡ್ ಆಸ್ ಎ ಇನ್ವೆಸ್ಟ್ಮೆಂಟ್ ಬಳಸೋದಾದ್ರೆ ಪ್ರಾಪರ್ ಅಸೆಟ್ ಅಲೋಕೇಶನ್ ಫಾಲೋ ಮಾಡಿ, ಕರೆಂಟ್ ಲೆವೆಲ್ ಅಲ್ಲಿ ಬೈ ಮಾಡೋದಕ್ಕಿಂತ ಬೈ ಆನ್ ಡಿಪ್ ಸ್ಟ್ರಾಟಜಿಯನ್ನ ಬಳಸಿ. ಇನ್ ಕೇಸ್ ಒಂದಷ್ಟು ಕರೆಕ್ಷನ್ ಬಂದ್ರು ಕೂಡ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ತಾಳ್ಮೆಯಿಂದ ಹೋಲ್ಡ್ ಮಾಡಿ ಅಂತ. ಸೊ ಇಷ್ಟನ್ನ ಮಾಡೋದ್ರಿಂದ ಖಂಡಿತ ನಾವು ಬೆಟರ್ ರಿಟರ್ನ್ಸ್ ಅನ್ನ ಗೋಲ್ಡ್ ಅಲ್ಲೂ ಕೂಡ ಗಳಿಸಬಹುದಾಗಿರುತ್ತೆ. ಕರೆಂಟ್ ಲೆವೆಲ್ ಅಲ್ಲಿ ಬೈಯಿಂಗ್ ಮಾಡೋದು ಅಷ್ಟು ಸೂಕ್ತ ಅನ್ಸೋದಿಲ್ಲ. ಇನ್ ಕೇಸ್ ಟ್ಯಾರಿಫ್ ಗೆ ಸಂಬಂಧಪಟ್ಟಂತೆ ಏನಾದ್ರೂ ಪಾಸಿಟಿವ್ ಔಟ್ಕಮ್ ಬಂದ್ರೆ ಅದು ಬಹುಶಃ ಗೋಲ್ಡ್ ಅನ್ನ ಒಂದಷ್ಟು ಕರೆಕ್ಷನ್ ಮಾಡಬಹುದು. ಇನ್ ಕೇಸ್ ಟ್ಯಾರಿಫ್ ಗೆ ಸಂಬಂಧಪಟ್ಟಂತೆ ನೆಗೆಟಿವ್ ಸುದ್ದಿಗಳೇ ಬರ್ಲಿಕ್ಕೆ ಶುರುವಾಯ್ತು ಅಂತಂದ್ರೆ ಖಂಡಿತ ಗೋಲ್ಡ್ ಅಲ್ಲಿ ಇನ್ನು ರ್ಯಾಲಿಯನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಬಟ್ ಈ ಟ್ಯಾರಿಫ್ ಔಟ್ಕಮ್ಸ್ ಏನಿರುತ್ತೆ, ಎಕನಾಮಿಕ್ ಅನ್ಸರ್ಟನಿಟೀಸ್ ಕಡಿಮೆ ಆದಷ್ಟು ಗೋಲ್ಡ್ ಗೆ ನೆಗೆಟಿವ್ ಆಗುತ್ತೆ, ಎಕನಾಮಿಕ್ ಅನ್ಸರ್ಟನಿಟೀಸ್ ಜಾಸ್ತಿ ಆದಷ್ಟು ಗೋಲ್ಡ್ ಗೆ ಪಾಸಿಟಿವ್ ಆಗುತ್ತೆ. ಹಾಗಾಗಿ ನಾವು ನಮ್ಮ ರಿಸ್ಕ್ ರಿವಾರ್ಡ್ ರೇಷಿಯೋನ ಅರ್ಥ ಮಾಡ್ಕೊಂಡು ನಮ್ಮ ರಿಸ್ಕ್ ಗೆ ತಕ್ಕಂತೆ ನಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಕಂಟಿನ್ಯೂ ಮಾಡೋದು ಬೆಟರ್ ಆಗಿರುತ್ತೆ. ಸೊ ಸ್ಟ್ರಾಟಜಿ ಇಷ್ಟೇ, ಕರೆಂಟ್ ಲೆವೆಲ್ ಅಲ್ಲಿ ಬೈ ಮಾಡೋದಕ್ಕಿಂತ 8-10% ಕರೆಕ್ಷನ್ ಬಂದ್ರೆ ಬೈ ಆನ್ ಡಿಪ್ಸ್ ಸ್ಟ್ರಾಟಜಿಯನ್ನ ಬಳಸೋದು ಬೆಟರ್. ಈಗಾಗಲೇ ಮಾಡಿರುವಂತ ಇನ್ವೆಸ್ಟ್ಮೆಂಟ್ ಅನ್ನ ಹೋಲ್ಡ್ ಮಾಡೋದು ಬೆಟರ್ ಆಗ್ಬೋದು. ಯಾಕಂದ್ರೆ ಕರೆಂಟ್ ಎಕನಾಮಿಕ್ ಕಂಡೀಷನ್ಸ್ ಏನು ಅಷ್ಟು ಪಾಸಿಟಿವ್ ಇಲ್ಲ. ಹಾಗೆ ಸೆಲ್ ಮಾಡೋ ವಿಚಾರಕ್ಕೆ ಬಂದ್ರೆ ನಿಮ್ಗೇನಾದ್ರೂ ಬಂದಿರುವಂತ ಲಾಭ ಸಾಕು ಅಂದ್ರೆ ಆರಾಮಾಗಿ ಸೆಲ್ ಮಾಡಬಹುದು. ಜೊತೆಗೆ ಇನ್ನೂ ಒಂದು ಸ್ಟ್ರಾಟಜಿಯನ್ನ ಬಳಸಬಹುದು. ಇರುವಂತ ಹೋಲ್ಡಿಂಗ್ ಅಲ್ಲಿ 50% ಸೆಲ್ ಮಾಡಿ 50% ಹೋಲ್ಡ್ ಮಾಡುವಂತ ಸ್ಟ್ರಾಟಜಿಯನ್ನು ಕೂಡ ಬಳಸಬಹುದು. ಒಟ್ಟಿನಲ್ಲಿ ನಿಮ್ಗೆ ಯಾವ್ದು ಬೆಟರ್ ಅನ್ಸುತ್ತೆ ಆ ಡಿಸಿಷನ್ ತಗೊಳ್ಬಹುದು. ಸನ್ನಿವೇಶ ಅಂತೂ ಗೋಲ್ಡ್ ಗೆ ಬಿಗ್ ಪಾಸಿಟಿವ್ ಇದೆ. ಮಾರ್ಕೆಟ್ ಗೆ ಏನಾದ್ರೂ ಬಿಗ್ ಪಾಸಿಟಿವ್ ನ್ಯೂಸ್ ಬಂತ ಅದು ಗೋಲ್ಡ್ ಗೆ ನೆಗೆಟಿವ್ ಆಗುತ್ತೆ ಅಷ್ಟೇ. ಓವರ್ ಆಲ್ ಇನ್ ಕೇಸ್ ಗೋಲ್ಡ್ ಅಲ್ಲಿ ಕರೆಕ್ಷನ್ ಬಂದ್ರೂ ಸಹ ಹೋಲ್ಡ್ ಮಾಡಿದ್ರೆ ಖಂಡಿತ ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸಬಹುದು. ಆ ನಿಟ್ಟಿನಲ್ಲಿ ಪ್ರಯತ್ನವನ್ನ ನೀವು ಮುಂದುವರಿಸಬಹುದು. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂದ್ಕೊಳ್ತೀನಿ. ನೋಡೋಣ ಮುಂದುವರೆದು ಯಾವ ರೀತಿ ಪರ್ಫಾರ್ಮೆನ್ಸ್ ಗೋಲ್ಡ್ ಅಲ್ಲಿ ಕಂಟಿನ್ಯೂ ಆಗುತ್ತೆ ಅಂತ. ಸರಿ ಗೆಳೆಯರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.